ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನು ನಿಮಗೆ ಇವತ್ತು 30-40 ಮೂಡ ಅಲಾಟೆಡ್ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಆರ್ಕಿಟೆಕ್ಟ್ ಸ್ಟ್ರಕ್ಚರ್ ಇದು, ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಮನೆ ಇದು ನೋಡಿ. ಇದು ನಿಮಗೆ ಟ್ರಿಪ್ಲೆಕ್ಸ್ ಹೌಸ್ ಇದೆ. ಕೆಳಗಡೆ 1 BHK ವಿತ್ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. 2 ಕಾರ್ನ ಪಾರ್ಕ್ ಮಾಡ್ಕೋಬೋದು ಆರಾಮಾಗಿ ನೋಡಿ. ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಇದು ಬಂದು ವಿಜಯನಗರ 4 ಸ್ಟೇಜು ಸೆಕೆಂಡ್ ಫೇಸಲ್ಲಿದೆ. ನಾರ್ತ್ ಫೇಸಿಂಗ್ ಸೈಟು, ಗ್ರೌಂಡ್ ಫ್ಲೋರ್ ನಾರ್ತ್ ಫೇಸಿಂಗಲ್ಲಿ ನಾರ್ತೆ ಡೋರ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ಯಾವ್ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇನೋವಾ ಕಾರು, ಫಾರ್ಚುನರ್ ಕಾರ್ನ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು. ನಾರ್ತ್ ಫೇಸಿಂಗ್ ಇದೆ, 30 ಫೀಟ್ ರೋಡ್ ಇದೆ. ಇದು ತುಂಬ ಸ್ಪೇಸಿಯಸ್ ಆಗಿ, ತುಂಬ ಪ್ಲ್ಯಾನಡ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿ ಕಂಜೆಸ್ಟೆಡ್ ಆಗಬಾರ್ದು ಅಂತ ತುಂಬ ವರ್ಕ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ತುಂಬ ನೀಟಾಗಿ ಮಾಡಿದ್ದಾರೆ. ಇಂಜಿನಿಯರ್ ಪ್ಲ್ಯಾನ್ ಮಾಡಿರುವಂಥ ಮನೆ ಇದು ನೋಡಿ. ಇಲ್ಲಿ 2 ಕಾರ್ನ ಆರಾಮಾಗಿ ಇನೋವಾ ಫಾರ್ಚುನರ್ ಕಾರ್ನೇ ಪಾರ್ಕ್ ಮಾಡ್ಕೋಬೋದು. ಇದ್ರ ಬೆಲೆ ಬಂದು 2.5 ಕೋಟಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ಲು ನೋಡಿ. ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ರಂಟಲ್ಲಿ. ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ಫಿನಿಶಿಂಗ್ ನೀಟಾಗಿದೆ. ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಪಾರ್ಕಿಂಗ್ ಲಾಟ್ ಇದೆ. ಇದು ಇಲ್ಲೂ ಕೂಡ ನಿಮಗೆ ವುಡನ್ ಫಾಲ್ ಸೀಲಿಂಗ್ನ ನೋಡ್ಬೋದು. ಇದು ಗ್ರೌಂಡ್ ಫ್ಲೋರು 1 BHK ಇದೆ. ನಾರ್ತ್ ಫೇಸಿಂಗ್ ಡೋರ್ ಇದೆ. ಸುತ್ತ ಜಾಗ ಬಿಟ್ಟಿದ್ದಾರೆ. ಫ್ರಂಟೆಲ್ಲ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಲ್ ಟೀಕ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಕ್ಲಿಯರ್ ಡಾಕ್ಯುಮೆಂಟು, ಮೂಡ ಅಲಾಟೆಡು ನೋಡಿ. ಇಲ್ಲಿ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಅದ್ರ ಮೇಲ್ಗಡೆ ನಿಮಗೆ 2 ಮೀಟ್ರ್ ಇದೆ. 2ಕ್ಕೂ ಆಟೋ ಕಂಟ್ರೋಲ್ ಇದೆ. ಅಂದರೆ ಕೆಳಗಡೆ ಮನೆಗೆ, ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ಗೆ. ಇದು ಟ್ರಿಪ್ಲೆಕ್ಸ್ ಹೌಸು, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಸಂಪ್ ಇದೆ. 15,000 ಲೀಟ್ರ್ ಕೆಪಾಸಿಟಿ ಸಂಪ್ ಇದೆ. ಹಾಗೆ ಇಲ್ಲಿ ನಿಮಗೆ ಡಾಗ್ ಏನಾರು ಇತ್ತು ಅಂದರೆ ಅದಕ್ಕೂ ಕೂಡ ಸ್ಪೇಸಿಯಸ್ ಆಗಿ ಜಾಗ ಮಾಡಿದ್ದಾರೆ. ಇಲ್ಲಿ ಕೂಡ ಜಾಗ ವೇಸ್ಟ್ ಮಾಡಿಲ್ಲ. ಇದಿಷ್ಟು ನಿಮಗೆ ಪಾರ್ಕಿಂಗ್ ಲಾಟ್ ಆದರೆ ಒಳಗಡೆ 1 BHK ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೇ ಪೂರ್ತಿ ಅರ್ಥ ಆಗೋದು. ಲೈಫಲ್ಲಿ ಒಂದು ಸಲ ಯಾವಾಗಾದರೂ ಮನೆ ಕಟ್ಟಬೇಕು ಅಂತ ಬಂದೇ ಬರುತ್ತೆ ಟೈಮು. ಆವಾಗ ನಿಮಗೆ ಈ ನನ್ನ ವೀಡಿಯೋಗಳು ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೋಡಿ. ಇದು TV ಕ್ಯಾಬಿನೆಟ್ಟು. ಇದು 1 BHKಗೆ ಒಂದು ಫ್ಯಾಮಿಲಿ ಇರೋದಕ್ಕೆ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ಇದು ಬಂದು ಕಿಚನ್ನು, ಓಪನ್ ಕಿಚನ್ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ಡೀಸೆಂಟಾಗಿದೆ. ಹಾಗೆ ಇಲ್ಲಿ ಸ್ಟೋರೇಜ್ಗೆ ಇಲ್ಲಿ ಎಲ್ಲ ಕಬೋರ್ಡ್ಸ್ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಇದೆ. ಮತ್ತು ನಿಮಗೆ ಹಿಂದೆ ಯುಟಿಲಿಟಿ ಇದೆ. ಇಲ್ಲಿ ಕೂಡ ನೀವು ವಾಷಿಂಗ್ ಮಿಷಿನು ಮತ್ತು ದೊಡ್ಡ ಪಾತ್ರೆ ಏನೋ ಇದ್ದರೆ ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಬ್ಯಾಕ್ ಸೈಡು. ತುಂಬ ಹೇಳ್ತಾ ಹೋದರೆ ಲಾಂಗ್ ವಿಡಿಯೋ ಆಗುತ್ತೆ. ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ಬೇಜಾರು ಮಾಡ್ಕೊಬಿಡಿ ಯಾರನ್ನು. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೇನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡೋಣ. ಹಾಗೆ ನೋಡಿ, ಇಲ್ಲಿ ನಿಮಗೆ 1 BHK ರೂಮ್ ಇದೆ. ಇಲ್ಲಿ ಜನರಲ್ ಟಾಯ್ಲೆಟ್ ಇದೆ, ತೋರಿಸ್ತೀನಿ. ಇದು 1 BHK ವಿತ್ ವಾರ್ಡ್ರೋಬ್ ಇದೆ, ವಿತ್ ಫಾಲ್ ಸೀಲಿಂಗ್ ಇದೆ. ನಿಮಗೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಸ್ಲೈಡಿಂಗ್ ವಾರ್ಡ್ರೋಬು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ
ನೋಡಿ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬು ತುಂಬ ಸ್ಪೇಸಿಯಸ್ ಆಗಿದೆ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ಹಾಗೆ ನಿಮ್ಮದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು. ನಿಮ್ಮದು ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಇದು ಒಂದು ಬಿಗ್ ರೂಮ್ ಅಂತಲೇ ಹೇಳ್ಬೋದು, 1 BHK. ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಇದೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಇದೆ. ವೆಸ್ಟರ್ನ್ ಕಮೋಡು. ಹಾಗೆ ಇದಿಷ್ಟು ನಿಮಗೆ 1 BHKದಾದರೆ ಫಸ್ಟ್ ಫ್ಲೋರ್ಲಿ ಡುಪ್ಲೆಕ್ಸ್ ಇದೆ, 3 BHK. ಅದ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ಥರ ಇದೆ ತೋರಿಸ್ತೀನಿ. ನೋಡಿ ನಿಮಗೆ ಈ ಸ್ಟೇರ್ ಕೇಸು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ನೀಟಾಗಿ ಮಾಡಿದ್ದಾರೆ. ಈ ಫಸ್ಟ್ ಫ್ಲೋರ್ ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಟೀಕ್ ವುಡ್ಡು, ಎಂಟೈರ್ ಟೀಕ್ ಯೂಸ್ ಮಾಡಿದ್ದಾರೆ. ನೋಡಿ ಇಲ್ಲೂ ಕೂಡ ಸುತ್ತ ಜಾಗ ಬಿಟ್ಟು ನಿಮಗೆ ಇಲ್ಲಿ ಸೇಫ್ಟಿ ಡೋರ್ ಮಾಡಿದ್ದಾರೆ. ಯಾರು ಸರ್ವೆಂಟ್ ಬಂದರೆ ಹೋಗೋದಕ್ಕೆ ಇಲ್ಲಿ ಡೋರ್ ಮಾಡಿದ್ದಾರೆ. ಹಾಗೆ ಇದು ಈಸ್ಟಲ್ಲಿ ಅಂದರೆ ನಾರ್ತ್ ಫೇಸಿಂಗ್ ಸೈಟು. ಫಸ್ಟ್ ಫ್ಲೋರು ಡುಪ್ಲೆಕ್ಸ್ನ ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಸ್ಪೇಸ್ ಇದೆ, ನಿಮಗೆ ಸಂಜೆ ಹೊತ್ತು ಕಾಫಿ ಗಿಫಿ ಕುಡಿಯೋದಕ್ಕೆ ಎಲ್ಲ ಯೂಟಿಲೈಸ್ ಮಾಡಿದ್ದಾರೆ. ನೋಡಿ ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಿಮಗೆ ಒಳಗಡೆ ಎಂಟ್ರಿ ಆದರೆ ಒಂದು ಬಿಗ್ ಲಿವಿಂಗ್ ಏರಿಯಾ ಸಿಗುತ್ತೆ, ಹಾಲು ಮತ್ತು POP ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮದೇ ಪ್ರಾಪರ್ಟಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ TV ಕ್ಯಾಬಿನೆಟ್ಟು ಫುಲ್ಲು ಸ್ಪೇಸಿಯಸ್ ಆಗಿದೆ. ಹಾಗೆ ಓಪನ್ ಕಿಚನ್ನು. ಮತ್ತು ಇದು ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ತೋರಿಸ್ತೀನಿ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ. ಈ ಸೆಕೆಂಡ್ ಫ್ಲೋರ್ಗೆ, ಫಸ್ಟ್ ಫ್ಲೋರ್ಲಿ ನಿಮಗೆ 1 BHK 1 ಬೆಡ್ರೂಮ್ ಇದೆ. ಗ್ರೌಂಡ್ ಫ್ಲೋರ್ಲಿ 1 BHK, ಫಸ್ಟ್ ಫ್ಲೋರ್ಲಿ 1 ಬೆಡ್ರೂಮ್ ಇದೆ. ಇದು ಪೂಜಾ ರೂಮು, ದೇವ್ರ ಮನೆ. ಹಾಗೆ ಓಪನ್ ಕಿಚನ್ನು. ನೋಡಿ ಇಲ್ಲೆಲ್ಲ ಥಿಂಗ್ಸ್ ಇಡೋದಕ್ಕೆ ಇಲ್ಲಿ ಕಬೋರ್ಡ್ಸ್ ಮಾಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ ಇದೆ. ಸಿಲಿಂಡರ್ ಲೈನ್ ಔಟ್ ಸೈಡ್ ಇದೆ. ಕೆಳಗಡೆ ತೋರಿಸೋದಲ್ಲ ನಾನು ನಿಮಗೆ, ಅಲ್ಲಿ ಸಿಲಿಂಡರ್ ಹಿಡ್ಕೋಬೋದು. ಪೈಪ್ ಲೈನ್ ಮಾಡಿದ್ದಾರೆ. ಇಲ್ಲಿ ಯುಟಿಲಿಟಿ ಇದೆ. ನೋಡಿ ಇದು ಯುಟಿಲಿಟಿ. ಇಲ್ಲಿ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ಸರ್ವೆಂಟ್ ಏನಾರ ಬಂದರೆ ಮನೆ ಕೆಲಸದವರು ಯೂಸ್ ಮಾಡೋದಕ್ಕೆ ಅಂತ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಕಿಚನ್ದು ಮತ್ತು ಕಿಚನ್ ಸಂಬಂಧಪಟ್ಟದ್ದು. ಇಲ್ಲಿ ಬಂದು ನಿಮಗೆ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ, ತೋರಿಸ್ತೀನಿ ಅದನ್ನು. ನೋಡಿ ಬೆಡ್ರೂಮ್ ಪಕ್ಕ ನಿಮಗೆ ಜನರಲ್ ಟಾಯ್ಲೆಟ್ ಇದೆ. ಎಲ್ಲ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ. ನೋಡಿ ಇದು ಒಂದು ಬೆಡ್ರೂಮು, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಇದು ಕೆಳಗಡೆ ಫಸ್ಟ್ ಫ್ಲೋರ್ಲಿ ಫಸ್ಟ್ ಬೆಡ್ರೂಮು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಲಿ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ UPS ಪಾಯಿಂಟ್ ಬರುತ್ತೆ. ಬನ್ನೀಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಎರಡಕ್ಕೂ ಕೂಡ ಅಟ್ಯಾಚ್ ಇದೆ. ಅದರಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಟಬ್ ಇದೆ, ಅದನ್ನು ತೋರಿಸ್ತೀನಿ.
ವಿಡಿಯೋನ ಸ್ಕಿಪ್ ಮಾಡೋದು ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ, ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಬಂದು ಲೆಫ್ಟ್ಗೆ ಬಂದರೆ ನಿಮಗೆ 1 ಬೆಡ್ರೂಮ್ ಇದೆ. ಇದು ಕೂಡ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅವಾಗಲೇ ನಮಗೊಂದು ಮೋಟಿವೇಶನ್ ಬರುತ್ತೆ. ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಇಲ್ಲಿ ಅಟ್ಯಾಚು. ಇದು 2ನೇ ಬೆಡ್ರೂಮು. ಈಗ ನಾವು 3ನೇ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ. ನೋಡಿ, ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ವಿತ್ ಬಾತ್ ಡಬ್ ಇದೆ. ತುಂಬ ಸ್ಪೇಸಿಯಸ್ ಆಗಿದೆ ಬೆಡ್ರೂಮ್ಸ್ಗಳೆಲ್ಲ. ಹಾಗೆ ನೋಡಿ, ಇಲ್ಲಿ ನಿಮಗೆ ಬಾತ್ ಡಬ್ಬು ಮತ್ತು ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗು ಟೀಕು ಹಾಗೆ ಜಾಗ್ವಾರ್ ಫಿಟ್ಟಿಂಗು ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಈ ರೂಮ್ಗೆ ಪ್ರೈವೇಟ್ ಬಾಲ್ಕನಿ ಇದೆ. ಹಾಗೆ ಅಲ್ಲಿ ಒಂದು ಬಾಲ್ಕನಿ ಇದೆ ಆ ರೂಮ್ ಪಕ್ಕಕ್ಕೆ. ಅದು ಬಂದು ನಿಮಗೆ ಸಪ್ರೇಟ್ ಬಾಲ್ಕನಿ. ಇದಿಷ್ಟು ಸೆಕೆಂಡ್ ಫ್ಲೋರ್ದು. ಈಗ 3rd ಫ್ಲೋರ್ಗೆ ಹೋಗೋಣ. 3rd ಫ್ಲೋರ್ಲಿ ಒಂದು ಹಟ್ ಮಾಡಿದ್ದಾರೆ ಪಾರ್ಟಿ ಫಂಕ್ಷನ್ ಏನಾರು ಮಾಡೋದಕ್ಕೆ. ಅದನ್ನು ತೋರಿಸ್ತೀನಿ. ಮತ್ತು ವಾಷಿಂಗ್ ಮಿಷಿನ್ನು ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಸನ್ಲೈಟು ಡೈರೆಕ್ಟ್ ಬೀಳೋದಕ್ಕೆ ಇಲ್ಲಿ ಟಫನ್ ಗ್ಲಾಸ್ ಹಾಕಿ ಮಾಡಿದ್ದಾರೆ. ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಇದೆ. ಅದು ಬಂದು ನಿಮಗೆ ವಾಷಿಂಗ್ ಮಿಷಿನ್ಗೆ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಬಂದು ಒಂದು ಲಾನ್ ಟೈಪ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಇಲ್ಲಿ ಹಟ್ಟು ಮಾಡಿಬಿಟ್ಟು ಒಂದು ಚಿಕ್ಕದಾಗೆ ಒಂದು ಜಾಗ ಯೂಸ್ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ ಎಲ್ಲ. ಆಲ್ಮೋಸ್ಟ್ 13-14 ಮಿನಿಟ್ಸಲ್ಲಿ ಒಂದು ಟ್ರಿಪ್ಲೆಕ್ಸ್ ಹೌಸ್ನ ನಾನು ಕವರೇಜ್ ಮಾಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ. ಇದು ಕೂಡ ವೆಸ್ಟರ್ನ್ ಕಮೋಡು. ಪಾರ್ಟಿ ಏನಾರು ಮಾಡಿದಾಗ ನಿಮಗೆ ಕೆಳಗಡೆ ಹೋಗೋ ಬದಲು ಇಲ್ಲೇ ಯೂಸ್ ಮಾಡ್ಬೋದು ಅಂತ ಪ್ಲ್ಯಾನಲ್ಲಿ ಮಾಡಿದ್ದಾರೆ. ಎಲ್ಲ ವಾಲ್ ಮೌಂಟೆಡು ವೆಸ್ಟರ್ನ್ ಕಮೋಡು. ಹಾಗೆ ಇಲ್ಲಿ ನಿಮ್ದು ಏನಾರು ಹಳೆ ಥಿಂಗ್ಸ್ ಇದ್ದರೆ ಇಲ್ಲಿ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡ್ಬೋದು. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಏನಾರ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಯಾರ ಇಂಟ್ರೆಸ್ಟ್ ಆಗಿ ನಿಮಗೆ ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಇದ್ದರೆ, ಯಾಕೆಂದರೆ ಇಂಟ್ರೆಸ್ಟ್ ಆಗಿರೋರು ಕಾಲ್ ಮಾಡಿ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋರಿಗೆ ನಿಮಗೂ ಟೈಮ್ ವೇಸ್ಟು, ನಮಗೂ ಟೈಮ್ ವೇಸ್ಟು. ಹಾಗಾಗಿ ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಏಕೆಂದರೆ ಇತ್ತೀಚೆಗೆ ಕೆಲವು ಜನಗಳು ಜಾಸ್ತಿ ಮಾಡ್ತಾಯಿದ್ದಾರೆ ಇದನ್ನು. ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾರದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವಾಚ್ ಮಾಡ್ತಾಯಿರಿ. ನನ್ನ ವೀಡಿಯೋಗಳು ನೀವು ನೋಡಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಂದು ಅಂತಲ್ಲ, ಯಾರದೇ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಮತ್ತು ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ. ಅವಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.